25 ಪ್ರೋಟೀನ್ ಭರಿತ ರಾಗಿ ಮಾಲ್ಟ್. ಇವತ್ತಿನ ವಿಡಿಯೋದಲ್ಲಿ 25 ಪ್ರೋಟೀನ್ ಸಿಗುವಂತಹ ಒಂದು ರಾಗಿ ಮಾಲ್ಟ್ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಒಂದು ಪೌಡರ್ ಇದ್ದರೆ ಮನೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮೆಡಿಸಿನ್ ತಿನ್ನುವಂಥವ್ರು ಮಾತ್ರೆಗಳನ್ನೇ ಮರೆತು ಬಿಡ್ತೀರಾ. ಅಷ್ಟೊಂದು ಶಕ್ತಿಯುತವಾದ ಈ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಬನ್ನಿ ಇವತ್ತಿನ ಪ್ರೋಟೀನ್ ಪೌಡರನ್ನು ಮಾಡ್ಕೊಂಬರೋಣ. ಇದಕ್ಕೆ 25 ಥರದ ನಾನು ಮಿಕ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಡೀಟೇಲ್ ಆಗಿ ಒಂದೊಂದೇ ಹೇಳೋ ಕುಂತ್ರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ಹುರಿಯುವಾಗ ನೀಟಾಗಿ ನಾನು ಶೇರ್ ಮಾಡಿದ್ದೀನಿ. ಮತ್ತು ಇದರ ಲೀಸ್ಟನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಾನು 5 ಥರದ ಸಿರಿ ಧಾನ್ಯಗಳ ಜೊತೆಗೆ ಕಾಳುಗಳಾಗಿರ್ಬೋದು, ರಾಗಿ, ಗೋಧಿ, ಪ್ರತಿಯೊಂದನ್ನು ನಾನು ಎಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಫುಲ್ ನೋಡಿ ನಿಮ್ಮ ಆರೋಗ್ಯ ಕಾಪಾಡುವಂತಹ ಒಂದು ಗಂಜಿ ಪೌಡರ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ರಾಗಿಯಿಂದ ಬಂದರೆ ರಾಗಿನ 1 kg ಮತ್ತು ಗೋಧಿನ ಅರ್ಧ kg ತಗೊಂಡು, ಮಿಕ್ಕಿರ ನವಧಾನ್ಯಗಳನ್ನೆಲ್ಲ 1/4 kg ತಗೊಂಡು, ಡ್ರೈ ಫ್ರೂಟ್ಸನ್ನೆಲ್ಲ 1 kg ರಾಗಿ ತೊಗೊಂಡ್ರೆ ಅದಕ್ಕೆ ಮೆಜರ್ಮೆಂಟ್ ಪ್ರಕಾರ 100 ಗ್ರಾಮ್ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ದೀನಿ. ಮುಂದೆ ವಿಡಿಯೋ ನೋಡ್ತಾ ಹೋಗಿ. ನಾನಿಲ್ಲಿ ಅರ್ಧ kg ಗೋಧಿನ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ನಾವು ಒಂದು ತಟ್ಟೆಗೆ ಹಾಕಿ ಕ್ಲೀನ್ ಮಾಡಿಬಿಟ್ಟು ನಂತರ ಇದನ್ನು ಹುರಿಬೇಕು. ಯಾಕಂದರೆ ಕೆಲವೊಂದು ಸಲ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ರಾಗಿ ಮತ್ತು ಒಂದು ಗೋಧಿನ ಮೊಳಕೆ ಬರೆಸಿ ಮಾಡಿದರೆ ಈ ಒಂದು ಗಂಜಿ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋದು ಸ್ವಲ್ಪ ಮಳೆ ಬರೋ ಟೈಮಲ್ಲಿ ಮಾಡಿದ್ದೆ. ಹಾಗಾಗಿ ಕ್ಲೀನಾಗಿರುವ ಐಟಮ್ ತಂದು ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಒಂದು ರೌಂಡು ನಾನು ಫಸ್ಟು ಗೋಧಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ತೊಗೊಂಡಿರೋ ಕಡಾಯಿ ಚೆನ್ನಾಗಿ ಕಾದ ಮೇಲೆ ಸಿಮ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ತೀವಿ. ಅದನ್ನು ನೋಡ್ಕೊಂಡು ಗಮನ ಕೊಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಇವನ್ನ ಸ್ವಲ್ಪ ಕೂಡ ಅದು ಕಪ್ಪಾಗಬಾರ್ದು, ನೋಡಿಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ರಾಗಿ ತೊಗೊಂಡಿದ್ದೀನಿ. ಒಂದೊಂದು ರೌಂಡು ಫ್ರೈ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ರಾಗಿ ಮಾತ್ರ ಅದು ಅರಳು ಬರುತ್ತೆ, ರಾಗಿ ಸಣ್ಣಕ್ಕೆ ಬಿಳಿಯಾಗಿ ಅರಳು ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಗಮನ, ನಾನು ಹೇಳಿದ್ದೇನಲ್ಲ, ಈ ಗಂಜಿ ಪೌಡರಿಗೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಲ್ಲಿ ನಮಗೆ ಗಂಜಿ ಪೌಡ್ರ್ ಬರುತ್ತೆ. ನೋಡ್ತಾ ಇರ್ಬೋದು, ಇದು ರಾಗಿ ಅರಳೆದ್ದಿದೆ ನೋಡಿ, ಬಿಳಿಯಾಗಿ ಅರಳೆದ್ದಿದೆ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಎಲ್ಲವನ್ನು ಒಂದೊಂದು ರೌಂಡ್ ಹಾಕೋದನ್ನು ನಾನು ತೋರಿಸಿದ್ದೀನಿ ನೋಡಿ. ಈಗ ರಾಗಿ ಎಲ್ಲ ಫ್ರೈ ಆಯಿತು. ಒಂದೊಂದೇ ಬೇಸನಿಗೆ ಹಾಕಿ ತಣ್ಣಗೆ ಮಾಡೋಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ನಾನು ಜೋಳ ತೊಗೊಂಡಿದ್ದೀನಿ. ಜೋಳನ 1/4 kg ತೊಗೊಂಡಿದ್ದೀನಿ. ನಾವು ರಾಗಿನ 1 kg ತೊಗೊಂಡಿರೋದ್ರಿಂದ ನಾವು ಎಲ್ಲ ಮಿಕ್ಕಿರೋದನ್ನೆಲ್ಲ ನಾವು 1/4 kg ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾವು ಯಾವುದನ್ನು ಜಾಸ್ತಿ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬಾರ್ದು. ಇದು ನೋಡಿ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಸಿರಿಧಾನ್ಯಗಳಲ್ಲಿ ಸಿಗುವಂಥ ಒಂದು ಸಜ್ಜೆ ಆಗಿರ್ಬೋದು, ಬುರ್ಗಲ ರೈಸ್ ಆಗಿರ್ಬೋದು, ಕೋರಲ್ ರೈಸ್ ಆಗಿರ್ಬೋದು, ನವಣೆ, ಅರಕ, ಪ್ರತಿಯೊಂದನ್ನು ನಾನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗಂತೂ ಸ್ವಲ್ಪ ಗಮನ ಹರಿಸಬಾರ್ದು, ಸ್ವಲ್ಪ ಕೂಡ ಅದು ಕಪ್ಪಾಗಬಾರ್ದು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಕೂಡ ಕಲ್ಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಎಲ್ಲದನ್ನು ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹೊಟ್ಟಿರುತ್ತೆ, ಹಾಗಾಗಿ ಬಿಳಿ ಜೋಳ ಮತ್ತು ಇದನ್ನು ಸಪ್ರೇಟಾಗಿ ನಾನು ಮಾಡ್ಕೊಂಡಿದ್ದೀನಿ, ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೈಯಿಂದ ಚೆನ್ನಾಗಿ ಮರದಲ್ಲಿ ನೀಟಾಗಿ ಮಾಡಬೇಕು. ಇದು ಸಜ್ಜೆ ಸಿರಿಧಾನ್ಯದಲ್ಲಿ ಬರುವಂಥದ್ದು. ಇದು 1/4 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಬೇಸನಿಗೆ ಹಾಕ್ಕೊಳ್ಳೋಣ. ಕ್ಲೀನ್ ಮಾಡಿರುವ ನವಣೆ, ಇದರಲ್ಲಿ ಸ್ವಲ್ಪ ಹೊಟ್ಟಿತ್ತು, ಕ್ಲೀನ್ ಮಾಡಿರೋ ನವಣೆ, ಸಜ್ಜೆ ಮತ್ತು ಬಿಳಿ ಜೋಳ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಅರ್ಕ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇದಂತೂ ಸ್ವಲ್ಪ ಬೇಗ ಕಪ್ಪಾಗುತ್ತೆ, ನೋಡಿಕೊಂಡು ನಾವು ಫ್ರೈ ಮಾಡಬೇಕು. ಇದು ಕೂಡ 1/4 kg ತೊಗೊಂಡಿದ್ದೀನಿ. ನಾವು ಸಿರಿಧಾನ್ಯಗಳನ್ನು 1/4 kg ತೊಗೊಳ್ಬೇಕು. ಇದನ್ನು ಕೂಡ ಫ್ರೈ ಮಾಡಿ ನಾನು ಒಂದು ಬೇಸನಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಿರಿಧಾನ್ಯ, ಇದು ಕೂಡ 1/4 kg ತೊಗೊಂಡಿದ್ದೀನಿ. ಇದಕ್ಕೆ ಕೋರಲ್ ರೈಸ್ ಅಥವಾ ಅರಕ ಅಂತ ಹೇಳ್ತಾರೆ ಇದಕ್ಕೆ. ನಾನೊಂದು ಲೀಸ್ಟನ್ನು ಹಾಕಿರ್ತೀನಿ, ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಅದನ್ನು ನೋಡಿ ನೀವು ತೊಗೊಂಡು ಮಾಡ್ಬೋದು. ಹುರಿಯೋದು ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕು ನಾವು. ಈಗ ನಾನು ಕೆಂಪಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈ ಕುಚ್ಕಲ್ ರೈಸ್ ಬರುತ್ತಲ್ಲ, ಬಾಯ್ಲ್ಡ್ ರೈಸು, ಅದನ್ನು ನಾನು 1/4 kg ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಅಳ್ಳು ಬರೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ.
ಇವಾಗ ಬೇಳೆಗಳು ಆಗಿರ್ಬೋದು, ಕಾಳುಗಳು ಪ್ರತಿಯೊಂದು ಆಯಿತು. ಡ್ರೈ ಫ್ರೂಟ್ಸಿಗೆ ಸಂಬಂಧಪಟ್ಟಿರೋದು ಫಸ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ 100 ಗ್ರಾಮ್ ತೊಗೊಂಡಿದ್ದೀನಿ. ನಾವು 1/4 kg ಎಲ್ಲ ನವಣೆಗಳನ್ನು ತೊಗೊಂಡ್ರೆ ಇಲ್ಲಿ ಕಡಲೆ ಬೀಜ 100 ಗ್ರಾಮ್ ತೊಗೊಳ್ಬೇಕು. ಇದು ಸಿಪ್ಪೆ ತೆಗಿಬೇಕು, ಹಾಗಾಗಿ ಅರ್ಧಂಬರ್ಧ ಸಿಪ್ಪೆ ತೆಗೆದ್ರೂ ಚೆನ್ನಾಗಿರುತ್ತೆ. ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಹುರುಳಿಕಾಳಿದೆ, ಹುರುಳಿಕಾಳು ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ. ಹುರುಳಿಕಾಳನ್ನು ನಾವು ಈ ಥರ ಇದನ್ನು ಕೂಡ ಸ್ವಲ್ಪ ಅರಳು ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದನ್ನು ಕೂಡ ತೆಗೆದು ನೋಡಿ, ಈ ರೀತಿ ಒಂದು ಬಟ್ಟೆಯಲ್ಲಿ ಮಾಡಿದರೆ ಚೆನ್ನಾಗಿ ಅರಳು ಥರ ಆಗುತ್ತೆ. ಇದು ನಾವು ಯಾವುದೇ ಕಾಳು ನಾವು ಹಾಕಿರುವಂಥ ಧಾನ್ಯಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಕಡಲೆಕಾಳು ತೊಗೊಂಡಿದ್ದೀನಿ, ಕಡಲೆಕಾಳು ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು ಬಟ್ಟೆಯಲ್ಲಿ ಒತ್ತಿ ಫ್ರೈ ಮಾಡ್ಕೊಳ್ಬೇಕು. ಅರಳು ಥರ ಬರೋ ಥರ ನಾವು ಹುರಿದ್ರೆ ಈ ಒಂದು ಪೌಡ್ರಿಗೆ ಸ್ಮೆಲ್ ಚೆನ್ನಾಗಿರುತ್ತೆ. ನಂತರ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನು ಇದೇ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ಹಾಕ್ಕೋಬೇಕು. ಈಗ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಹಾಕ್ಕೋಬೇಕು. ಈಗ ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಗೋಡಂಬಿ 100 ಗ್ರಾಮ್ ಹಾಕ್ಕೊಳ್ಬೇಕು. ಇದಕ್ಕೆ ಗೋಡಂಬಿನೂ ಕೂಡ ನೋಡಿಕೊಂಡು ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಕೂಡ ನಾವು ಅದನ್ನು ಕಪ್ಪಾಗಕ್ಕೆ ಬಿಡಬಾರ್ದು. ಈಗ ಒಂದೊಂದೇ ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮು ಕೂಡ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೇ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಪಿಸ್ತಾ ತೊಗೊಂಡಿದ್ದೀನಿ. ಪಿಸ್ತಾ ಕೂಡ ನಾನು ಇದೇ ರೀತಿಯಾಗಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ನೀಟಾಗಿ ನಾವು ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಈಗ ಕಡಲೆ ಬೀಜ ಕೂಡ ಇದನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಮುಸ್ಕಿನ ಜೋಳವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇದು ಅಳ್ಳು ಬರುವಂಥದ್ದಿದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಅಳ್ಳು ಬರೋ ಥರ ನಾವು ಇದು ಫ್ರೈ ಆಗುತ್ತೆ. ನಾನು ಎಣ್ಣೆ ಹಾಕೋದಿಲ್ಲ ಇದಕ್ಕೆ, ಹಾಗಾಗಿ ಇದನ್ನು ಈ ರೀತಿ ಬಟ್ಟೆಯಲ್ಲಿ ಮಾಡಿ ಸ್ವಲ್ಪ ಅಳ್ಳು ಬಂದಿದೆ, ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಹಸಿ ಅಂಶ ಹೋಗೋವರೆಗೂ ಫ್ರೈ ಆಗಿದೆ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಇನ್ನೊಂದು 3-4 ಐಟಮನ್ನು ಸೇರಿಸ್ಬೇಕು. ಕಾಳುಮೆಣಸು ಹಾಕೋದ್ರಿಂದ ಮೈಯಲ್ಲಿರುವ ನೋವು ಹೊಡೆಯುತ್ತೆ. ಜೀರಿಗೆ ಜೀರ್ಣಶಕ್ತಿಗೆ ಮತ್ತು ಫ್ಲೇವರ್ಗೆ ಶುಂಠಿ ಮತ್ತು ಏಲಕ್ಕಿ. ಸೋಂಪು ಕಾಳು ಸ್ಮೆಲ್ಲಿಗೆ ಚೆನ್ನಾಗಿರುತ್ತೆ. 2 ಚಮಚ ಸೋಂಪು ಕಾಳು, 2 ಚಮಚ ಕಾಳುಮೆಣಸು, 1 ಚಮಚದಷ್ಟು ಜೀರಿಗೆ ಹಾಕಿ 3 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಅಂಶ ಹೋಗಬೇಕು. ನೋಡಿ, ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಶುಂಠಿ ಪುಡಿನ ನಾವು ಮೇಲೆ ಹಾಕ್ಕೊಳ್ಳೋಣ. ಇದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಜೀರ್ಣಶಕ್ತಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 25 ಐಟಮನ್ನು ನಾನು ಇಲ್ಲಿ ಹಾಕಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಹುರಿದು ರೆಡಿ ಇದೆ. ಇದು ತಣ್ಣಗಾದ ಮೇಲೆ ಇದನ್ನು ಈಗ ಶುಂಠಿ ಪುಡಿ ಸ್ವಲ್ಪ, ಏಲಕ್ಕಿನ ಒಂದು 3-4 ಏಲಕ್ಕಿನ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. ಈಗ ನಮ್ಮ ಪ್ರೋಟೀನ್ ಪುಡಿ ಮಾಡೋಕ್ಕೆ ಈ ಮಿಕ್ಸ್ ರೆಡಿ ಆಯಿತು. ಈಗ ತಣ್ಣಗಾದ್ಮೇಲೆ ನೋಡಿ, ಈ ರೀತಿಯಾಗಿ ಕವರ್ ತೊಗೊಳ್ಬೇಕು. 2 ಡಬಲ್ ಕವರ್ ತೊಗೊಳ್ಬೇಕು. ಈ ರೀತಿ ತೊಗೊಳ್ಳೋದ್ರಿಂದ ಗಂಟಾಗೋದಿಲ್ಲ, ಹಿಟ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಗರಿ ಆಗಿರುವ ನೋಡಿ, ಫ್ರೈ ಆಗಿರುವ ಸಿರಿಧಾನ್ಯಗಳು ಮತ್ತು ಗೋಧಿ, ರಾಗಿ ಪ್ರತಿಯೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಇದು ಟೋಟಲ್ ಆಗಿ 4.5 kg ಇದೆ. ನಾವಿಲ್ಲಿ ಲೆಕ್ಕ ಮಾಡಿ ವೇಟ್ ಮಾಡಿಸಿ ಬಂದಿರೋದು 4.5 kg ಮಿಕ್ಸ್ ಬರುತ್ತೆ ನಮಗೆ. ಈಗ ನೋಡಿ, ಈ ಒಂದು ಡ್ರೈ ಫ್ರೂಟ್ಸ್ ಮತ್ತು ಗೋಡಂಬಿ, ಬಾದಾಮ್ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಲಾದರೆ ಸ್ವಲ್ಪ ಒಂದೊಂದೇ ಸಣ್ಣ ಕಪ್ಪಲ್ಲಿ ಮಾಡೋದಾದರೆ ಮಿಕ್ಸಿಲಿ ಮಾಡ್ಬೋದು. ಎಲ್ಲದಕ್ಕಿಂತ ನಾವು ಒಂದು ಮಿಷಿನಲ್ಲಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಇವಾಗ ಇದು ರೆಡಿ ಇದೆ. ಇದೇ ರೀತಿಯಾಗಿ ಕಟ್ಟಿ ಪ್ಯಾಕ್ ಮಾಡಿ ನಾವು ಮಿಷಿನಿಗೆ ಕೊಟ್ಕೊಳಿಸ್ಬೇಕು. ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಮೃತದಂಥ ಒಂದು ಗಂಜಿ ಪೌಡ್ರನ್ನ ಮಾಡ್ಬೋದು. ನೋಡಿ, ರೆಡಿ ಆಯಿತು. ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಗಂಜಿ ಮಾಡಿ ಕೂಡ ನಾನು ತೋರಿಸ್ತೀನಿ. 1 ಗ್ಲಾಸ್ ನೀರಿಗೆ 1 ಚಮಚ ಗಂಜಿ ಪೌಡ್ರ್ ಸರಿ ಹೋಗುತ್ತೆ. ಮಕ್ಕಳಿಗೆ ಇವಾಗ ಹಲವಾರು ಈ ಕೆಲವೊಂದು ಬೇಕ್ರಿ ಐಟಮ್ ಆಗಿರ್ಬೋದು, ನಾವು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀವಿ. ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಕೊಟ್ಟರೆ ಸರಿಯಾಗಿ ತಿನ್ನೋದೇ ಇಲ್ಲ ಮಕ್ಕಳು, ಕಾಳುಗಳು ತಿನ್ನೋದಿಲ್ಲ. ಅಂಥ ಸಮಯದಲ್ಲಿ ಈ ರೀತಿ 24 ಪ್ರೋಟೀನ್ಸ್ ಒಂದೇ ಗಂಜಿ ಪೌಡ್ರಲ್ಲಿ ಸಿಗೋದಾದರೆ ಯಾಕೆ ಮನೆಯಲ್ಲಿ ಮಾಡಬಾರ್ದು? ಎಲ್ಲರೂ ಒಂದೊಂದು ಗ್ಲಾಸ್ ಗಂಜಿ ಪೌಡ್ರನ್ನ ನಾವು ಮಾಡ್ಕೊಳ್ಬಾರ್ದು. ಹಾಗಾಗಿ ನಾನು ಮಾಡೋ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಅಂತ ನಾನು ಶೇರ್ ಮಾಡಿದ್ದೀನಿ ವಿಡಿಯೋನ.
ಇವಾಗಂತೂ ಸಂಧಿವಾತದ ಸಮಸ್ಯೆ ಜಾಸ್ತಿ ಜನರಿಗೆ ಇರುತ್ತೆ. ಹಾಗಾಗಿ ನಮ್ಮ ಮೂಳೆಗಳನ್ನೆಲ್ಲ ಗಟ್ಟಿ ಮಾಡಬೇಕು ಅಂದರೆ ಇಂಥ ಪ್ರೋಟೀನ್ ಪುಡಿನ ನಾವು ಡೈಲಿ ಕುಡಿಬೇಕು. ಎಷ್ಟೇ ಕೆಲಸ ಇದ್ದರೂ ಒಂದು ದಿವಸ ಟೈಮ್ ಇದ್ದರೆ ಸಾಕು, ತಂದು ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ತಿಂಗಳಾನಗಟ್ಟಲೆ ಬರುತ್ತೆ. ನಾನು ತಂದಿರುವ 1 kg ರಾಗಿಲಿ ಹಾಗೆ ಮಿಕ್ಕಿರೋ 1/4 kg ಹಾಕಿ 4.5 kg ಆಗಿದೆ. ಒಂದು 4 ತಿಂಗಳು ಬರುತ್ತೆ ನಮಗೆ. 4 ತಿಂಗಳಷ್ಟು ನಾವು ಈ ಪೌಡ್ರನ್ನ ರೆಡಿ ಮಾಡಿಕೊಂಡ್ರೆ ಮತ್ತೆ ಮಾಡ್ಕೊಳ್ಬೋದು. ನಾನಿಲ್ಲಿ ಗಂಜಿ ಮಾಡೋದು ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಒಂದು ಬೇಸನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ನಾನು ಗಂಜಿನ ಮಾಡ್ಕೊಳ್ತೀನಿ. ಇಲ್ಲಿ 1 ಗ್ಲಾಸಿಗೆ ಗಟ್ಟಿ ಗಂಜಿ ಬೇಕಾದರೆ ನಿಮಗೆ ಸ್ವಲ್ಪ ಪೌಡ್ರನ್ನ 2 ಚಮಚ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಥರ ಗಂಜಿ ಬೇಕಾದರೆ 1 ಚಮಚ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಚಮಚದಷ್ಟು ಗಂಜಿ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ತೀನಿ. ಒಂದು 5 ನಿಮಿಷ ಸಾಕಾಗುತ್ತೆ ಈ ಒಂದು ಗಂಜಿನ ಮಾಡೋಕ್ಕೆ ಟೈಮು. ಅಮೃತದಂಥ ರುಚಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಒಂದು ಪೌಡ್ರ್ ಮಾಡಿಸುವಾಗೇ ಪುಡಿ ಬೆಲ್ಲವನ್ನು ಹಾಕ್ಕೊಳ್ತಾರೆ. ನಾನು ಪುಡಿ ಬೆಲ್ಲ ಹಾಕಿಲ್ಲ, ಮಾಡೋ ಸಮಯದಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ 1 ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ 1 ಚಮಚದಷ್ಟು ನಮಗೆ ಎಷ್ಟು ಸ್ವೀಟ್ ಬೇಕೋ ನೋಡ್ಕೊಳ್ಬೇಕು. ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟಪಟ್ಟು ಕುಡಿತಾರೆ. ಹಾಗಾಗಿ 1 ಚಮಚ ಬೆಲ್ಲ, ಒಂದು ರುಚಿಗೆ ಉಪ್ಪನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೆಲ್ಲ ಬೇಡ ಅಂದವರು ಬೆಲ್ಲ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ನೋಡಿ ಈ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕಲಸಿಟ್ಟಿರುವ ಗಂಜಿ ನೀರನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಒಂದು ಕೈಯಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಇದನ್ನು ಗಂಜಿನ ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ಬಿಡೋಣ. ಈಗ ಚೆನ್ನಾಗಿ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ. ಮಕ್ಕಳಿಗೆ ಆದರೆ ಸ್ವಲ್ಪ ಗಟ್ಟಿ ಮಾಡಿಕೊಡಿ. ಮಕ್ಕಳಿಗೆ ಗಟ್ಟಿ ಆದರೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಮುಂದೆ ಹಾಕಿ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಡೈಲಿ 1 ಗ್ಲಾಸ್ ಬಿಸಿನೀರು ಕೊಟ್ಟು ಈ ರೀತಿ ಪ್ರೋಟೀನ್ ಗಂಜಿನ ನಾವು ಮಕ್ಕಳಿಗೆ ಕೊಡೋದು ಅಭ್ಯಾಸ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ. ಮಕ್ಕಳಿಗೆ ತುಂಬ ರೀತಿಯಿಂದ ಪ್ರೋಟೀನ್ ಸಿಗ್ತಾ ಹೋಗುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ ಪ್ರೋಟೀನ್ ಸಿಗುತ್ತೆ. ಇವಾಗಂತೂ ಕೆಲವೊಂದು ತಿನ್ನೋ ಫುಡ್ಡಲ್ಲೇ ಕಾಯಿಲೆಗಳು ಜಾಸ್ತಿ ಆಗಿರುತ್ತೆ. ಅಂಥದ್ರಲ್ಲಿ ಈ ರೀತಿಯಾಗಿ ಪ್ರೋಟೀನ್ ಪುಡಿಗಳನ್ನು ನಾವು ಮನೆಯಲ್ಲೇ ಮಾಡಿ ಮನೆಯಲ್ಲಿ ಇರೋರ್ದೆಲ್ಲ ಆರೋಗ್ಯ ಕಾಪಾಡೋದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೋದು. ನೋಡಿ ಇಲ್ಲಿ 1 ಗ್ಲಾಸ್ ನಾನು ಮಾಡಿದ್ದು ಎಷ್ಟು ತಿಕ್ನೆಸ್ ಆಗಿ ಬಂದಿದೆ. ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. 1 ಗ್ಲಾಸ್ ಬೆಳಗ್ಗೆ ಕುಡಿದ್ಬಿಟ್ರೆ ಬೆಳಗ್ಗೆ ತಿಂಡಿನೇ ಹಸಿವಾಗೋದಿಲ್ಲ. ಯಾಕಂದರೆ ಈ ಡಯಟ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಾನು ಸ್ವಲ್ಪ ತಳುವೆ ಮಾಡಿದ್ದೀನಿ. ನಿಮಗೆ ಬೇಕಿದ್ದರೆ ಸ್ವಲ್ಪ ಪೌಡ್ರನ್ನ ಜಾಸ್ತಿ ಹಾಕಿ ಗಟ್ಟಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಪ್ರೋಟೀನ್ ಪುಡಿ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಕೂಡ ಸೇಮ್ ವಿಧಾನದಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.